ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಲಿಕಟ್ಟೆ ಗ್ರಾಮದಲ್ಲಿ ಸಿಡಿಲು ಬಡಿದು ಮೃತಪಟ್ಟ ರೈತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಚೆಕ್ ವಿತರಿಸಿದ್ದಾರೆ ಶಾಸಕರು. ಶಾಸಕ ಯಾಸೀರ್ ಖಾನ್ ಪಠಾಣ್ ಇವರು ಗ್ರಾಮಕ್ಕೆ ಭೇಟಿ ನೀಡಿ ಸಿಡಿಲು ಬಡಿದು ಮೃತಪಟ್ಟ ರೈತನ ಮನೆಗೆ ತೆರಳಿ ಈ ಕುಟುಂಬಕ್ಕೆ ಸಾಂತ್ವನ ಹೇಳಿ ಶಾಸಕ ತಕ್ಷಣವೇ ಸರ್ಕಾರದಿಂದ 4 ಲಕ್ಷ ಪರಿಹಾರದ ಚೆಕ್ ವಿತರಣೆ ಮಾಡಿ ಮಾತನಾಡಿದರು. ಜಾತಿ ಮತ ಭೇದ ತೊರೆದು ಅಭಿವೃದ್ಧಿ ಜನಸೇವೆ ಮಾಡುವ ನಾಯಕ ಪೈಲ್ವಾನ್ ಪಠಾಣ್ ಅವರಿಗೆ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ಈ ವೇಳೆ ಶಿಗ್ಗಾವಿ ಕಾಯಕವೇ ಕೈಲಾಸವೆಂದು ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕ್ಷೇತ್ರದ ಜನರ ನಡುವೆ ಸದಾ ಸಂಪರ್ಕದಲ್ಲಿ ಇದ್ದು ಸಾರ್ವಜನಿಕರ ಕುಂದುಕೊರತೆಗಳಿಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವ ಏಕೈಕ ನಾಯಕರು ಪೈಲ್ವಾನ್ ಪಠಾಣ್ ಅವರಿಗೆ ಅಭಿನಂದಿಸಿದ್ದಾರೆ ಗ್ರಾಮಸ್ಥರು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಹುಲಿಕಟ್ಟಿ ಗ್ರಾಮದಲ್ಲಿ ನಿನ್ನೆ ಸಿಡಿಲು ಬಡಿತಕ್ಕೆ ಸಾವನ್ನಪ್ಪಿದ ಕುರಿಗಾಹಿ ದಿವಂಗತ ಮಾಳಪ್ಪ ಸೋಮಣ್ಣ ಗಟ್ಟಿ ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ 4 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ವಿತರಿಸಿ ಘಟನೆ ಸಮಯದಲ್ಲಿ ಗಾಯಗೊಂಡ ಶ್ರೀ ಆಕಾಶ ಮಾಳಪ್ಪ ಗಟ್ಟಿ ಅವರ ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ವೆಚ್ಚ ಸರ್ಕಾರದಿಂದ ಭರಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. 5 ಲಕ್ಷ ಚೆಕ್ 4 ಲಕ್ಷ ಇವತ್ತು ಕೊಡ್ತೀವಿ, ಸೋಮವಾರ 1 ಲಕ್ಷ ಕೊಡ್ತೀವಿ. ಆಮೇಲೆ 20,000 ರೂಪಾಯಿ ಇವ್ರಿಗೊಂದು ಬರ್ತೈತಿ. ಆಮೇಲೆ ತಿಂಗಳ ಒಂದು 1,000 ರೂಪಾಯಿ ಪಗಾರ ಬರಂಗ್ ಮಾಡ್ತೀವಿ. 1,400 ರೂಪಾಯಿ ಅವ್ರಿಗೆ ಬರಂಗ್ ಮಾಡ್ತೀವಿ. ಲಕ್ಷ್ಮೀನ ಒಂದು 2,000 ಬರ್ತೈತೆ, 4,500 ತಿಂಗಳ ಬರಂಗ ಮಾಡ್ತೇವಮ್ಮ. ಏನ್ ದೇವ್ರ ಇಚ್ಛೆ ಅದ ಏನ್ ಅದ್ರಲ್ಲ ಜೀವನ ಹೊಲ ಒಂದು ಎಕರೆ ನಾವು ಎಲ್ಲಾ ಕಷ್ಟಕ್ಕೆ ಇವ್ರ ಜೊತೆಗೆ ನಂಗೆ ಆದ ತಕ್ಷಣ ಇವ್ರು ಫೋನ್ ಹಚ್ಚಿದ್ರು. ನಾ ಬೆಂಗಳೂರಿನಾಗ ಇದ್ದೆ, ನಾ ನಿನ್ನೆ ಫೋನ್ ಮಾಡಿ ಫೋಟೋ ಹಾಕಿದ್ರೆ ನಿನ್ನೆ ಬರಾಕತ್ತಿದ್ವಿ ನಾವು ಬರಲಿ ಮಟ್ಟ ಎಬ್ಬಿಸ್ಬಿಟ್ಟಿದ್ದೆ ಅದನ್ನ. ಮತ್ತೆ ಇವತ್ತು ಯಾಕ್ರಿ ಚೆಕ್ ರೆಡಿ ಮಾಡ್ಕೊರಿ, DCR ಮಾತಾಡಿ ನಾಳೆ ರಜೆ ಇದ್ರು ಅಡ್ಡಿಲ್ಲ ಹೋಗಿ ಕೊಟ್ಟು ಇಲ್ಲ ಅಂದ್ರೆ ಇವ್ ತಿಂಗಳ ತಿರುಗ್ಬೇಕ್ರಿ ಅವ್ರ ಇಲಾಖೆಯವರು ಲಘು ಮಾಡಿದ್ರು ಸರ್. ಫಾಸ್ಟ್ ಆಗಿ ಕುಲಕರ್ಣಿ ಸರ್ ಇವರು ನಿಂತ್ಕೊಂಡು ಇದು ಬರೆಸ್ಕೊಂಡು ತಗೊಂಡ ಇದು ಮಾಡಿ ಇಮಿಡಿಯೇಟ್ಲಿ ಮಾಡಿದ್ರು. ಏನ್ ಚಿಂತೆ ಮಾಡ್ಬೇಡ್ರಮ್ಮ, ನಾವು ಅದೇ ದೇವ್ರ ಇಚ್ಛೆಗೆ ಏನ್ ಮಾಡಕ್ ಪಾಪ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಧಿಕಾರಿಗಳು ರವಿ ಕೊರವರ ಸೇರಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.